ಮನ್ಯಾಗ ನಿಮ್ ತಾಯಿ ಅದಾಳು. ಯಾರವಳು ನಿಮಗ? ತಾಯಿ. ಜೊತೆಗೆ ಮನೆಯಲ್ಲಿ ಅಜ್ಜಿ ಅದಾಳು. ಆ ಅಜ್ಜಿಗೆ ನಿಮ್ಮ ತಾಯಿ ಏನಕ್ಕಾಳು? ಸೊಸೆ. ಅದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅದಾರು. ನಿಮ್ಮ ತಂದೆಗೆ ನಿಮ್ಮ ತಾಯಿ ಏನಾಗ್ತಾಳು? ಹೆಂಡತಿ. ಅದ ನಿಮ್ಮ ಮನೆಯಲ್ಲಿ ಸೊಸಿ ಅದಾಳು. ಸೊಸಿಗೆ ನಿಮ್ಮ ಅವ್ವ ಏನಾಗ್ತಾಳು? ಅತ್ತೆ. ಇರಕ್ಕೆ ಒಬ್ಬಕ್ಕೆ ಕರೆ. ಒಬ್ರು ಏನಂತ ಕರೆಯಾಕತ್ತೀರಿ? ಅತ್ತೆ ಅಂತೀರಿ. ಒಬ್ರ ಹೆಂಡತಿ ಅಂತೀರಿ. ಒಬ್ರ ಅವ್ವ ಅಂತೀರಿ. ಒಬ್ರ ಸೊಸಿ ಅಂತೀರಿ. ಒಬ್ರ ಮಗಳಂತೀರಿ. ಒಬ್ರ ತಂಗಿ ಅಂತೀರಿ ರಾಖಿ ಕಟ್ಸ್ಕೊಳಕ್ ಬಂದಾಗ. ಹೌದಲ್ಲ? ಇರೋಳು ಒಬ್ಳೆ. ಆಕೆ ಕರೆ ಅರ್ಥದಾಗ ತಾಯಿ ಕರೆನೋ, ಹೆಂಡತಿ ಕರೆನೋ, ಅತ್ತಿ ಕರೆನೋ, ಸೊಸಿ ಕರೆನೋ, ಅಕ್ಕ ಕರೆನೋ, ಅವು ಕರೆನೋ, ಮಗಳ ಕರೆನೋ, ಕರೆ ಯಾರಕಿ? ಇಷ್ಟ ಕರೆ ಯಾರು? ವ್ಯಕ್ತಿ ಒಬ್ಬ ಕೇಳದಾಳ. ಕರೆ ಯಾರು? ತಾಯಿ ಅಂತಂದ್ರ ಗಂಡನ ಜೊತೆ ಇದ್ರ ತಾಯಿ ಹಂಗನವ್ರ. ಗಂಡನ ಜೊತೆ ಇದ್ದಾಗ ಅವಳಿಗೆ ಹೆಂಡತಿ ಅನ್ಬೇಕು, ಮಡದಿ ಅನ್ಬೇಕು, ಪತ್ನಿ ಅನ್ಬೇಕು. ಅಲ್ಲಿ ಗಂಡನ ಸ್ಥಾನದಾಗ ನಿಮ್ಮ ತಾಯಿ ಗಂಡನಿಗೆ ತಾಯಿ ಅಲ್ಲ, ಪತ್ನಿ. ಅತ್ತಿ ಸ್ಥಾನದಾಗ ನೋಡ್ರ ಆಕಿ ಸೊಸಿ. ಸೊಸಿ ಸ್ಥಾನದಿಂದ ನೋಡ್ರ ಅತ್ತಿ. ತಮ್ಮನ ಸ್ಥಾನದಾಗ ನೋಡ್ರ ಅಕ್ಕ. ಅಣ್ಣನ ಸ್ಥಾನದಾಗ ನೋಡ್ರ ತಂಗಿ. ಕರೆ ಅರ್ಥದಾಗ ಅವಳು ಯಾರು? ಯಾಕತೈತಿ ಅನೇಕ ಅಂತಂದ್ರೆ ಏನು? ದೃಷ್ಟಿಕೋನ. ಎಲ್ಲದರಲ್ಲಿ ಎಲ್ಲ ಸತ್ಯ ಅಲ್ಲ. ಯಾವ ಅಪೇಕ್ಷೆಯಿಂದ ಯಾವ ಸ್ಥಾನದಿಂದ ನಾವು ನೋಡ್ತೀವಿ ಆ ಸ್ಥಾನದ